ಅವರನ್ನೇ ಟಾರ್ಗೆಟ್ ಮಾಡೋದ್ರ ಹಿಂದೆ ಏನಾದ್ರು ಕಾರಣ ಇದೆಯಾ? ಏನಿದೆ ಅಂತ ಕಾಣಿಸುತ್ತೆ. ಕಾಣದ ಕೈಗಳು ಎಲ್ಲ ಕೆಲಸ ಮಾಡ್ತಾ ಇದಾವೆ. ಏನೋ ಕಾರಣ ಇದೆ. ಇಲ್ಲ ಅಂದ್ರೆ ಯಾರನ್ನು ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ವಿಧಾನಸಭೆಯಲ್ಲಿ ಅವ್ರು ಭಾಷಣ ಮಾಡುವಾಗ ಅವನ ಹೆಸರನ್ನ ಹಿಡಿದು ಪ್ರಸ್ತಾಪ ಮಾಡಲ್ಲ. ನಾನು 20 ವರ್ಷದಿಂದ ಸದನದಲ್ಲಿದ್ದೀನಿ. ಇಸ್ ದಿ ಫಸ್ಟ್ ಟೈಮ್ ಸದನದಲ್ಲಿಗೆ ಯಾರನ್ನಾರು ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಹೆಸರಿಡಿದು ಕೂಗಿ ಕುಣಿತಕ್ಕಂಥದ್ದು ಇತಿಹಾಸ ಯಾವ್ದಾರ ಇದ್ರು ತೋರಿಸ್ಲಿ, ಇದೆ ಫಸ್ಟ್ ಟೈಮ್. ಯಾತಕ್ಕೆ ಹಿಂಗ್ ಮಾಡ್ತಾ ಇದಾರೆ ಇವರು? ಇದಕ್ಕೆ ನ್ಯಾಯ ಬೇಕಲ್ಲ. ಇದಕ್ಕೆ ನಾನು ಮಾತಾಡಿರೋದು ತೀರಾ ಏನಾದ್ರು ಈ ರಾಜ್ಯದ ಜನಕ್ಕೆ ಇದಾಗಿದ್ರೆ ನಾನು ಇತ್ತಗತ್ತೀನಿ, ಅದು ಬೇರೆ ಪ್ರಶ್ನೆ. ನಾನು ಚರ್ಚ್ಗಿರ್ಲಿ ಅಂತಲೇ ಬಿಟ್ಟಿದ್ದೀನಿ. ಆಮೇಲೆ ನಾನು ನನ್ನ ಇದನ್ನ ನಾನು ಹೇಳ್ತೀನಿ, ನಿರ್ಧಾರನ. ನೀವು ಈಗ ಇಂಥ ಒಂದು ಯಾತಕ್ಕೋಸ್ಕರ ನನ್ನ ಮೇಲೆ ಕೂಗ್ತೀರಿ? 133 ಜನ ಶಾಸಕರು ಎಲ್ಲರೂ ಕೂತಿದ್ದಾರೆ. ಎಲ್ಲರೂ ಕೂತಿದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಅವ್ರೆಲ್ಲರ ಮೇಲೆ ಇಲ್ಲ, ನನ್ನ ಪಕ್ಷದವರು ಎಲ್ಲ ಇದಾಕಿಡಿದ್ರು. ಏನ ಹೆಡ್ಫೋನ್ ಹಾಕಿಡಿದ್ರು. ಎಲ್ಲ ಪೂರ ಹೆಡ್ಫೋನ್ ಹಾಕೊಂಡಿದ್ರು. ಅವ್ರಿಗೂ ಮೆಸೇಜ್ ಕನ್ವೆ ಆಗಿಲ್ಲ. ನಾನೇನಂದೆ ಅಂತ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೂ ಊಟಕ್ಕೆ ಬಿಟ್ಟ ಮೇಲೆ ಹೋಗಿ ಆ ವಿಡಿಯೋ ನೋಡಿದ ಮೇಲೆ ಅವ್ರಿಗೆ ಗೊತ್ತಾಗಿರೋದು ನಾನೇನು ಬೈದಿದ್ದೀನಿ ಅಂತ. ನಾನು ಬೈದದ್ದು ಗೊತ್ತಾಯ್ತು, ಅವ್ರು ಬೈದದ್ದು ಈ ಸಮಾಜಕ್ಕೆ ಗೊತ್ತಾಗಲಿಲ್ಲ, ಈ ಸಾರ್ವಜನಿಕರಿಗೆ, ನಮ್ಮ ಕರ್ನಾಟಕದ ಜನತೆಗೆ ಗೊತ್ತಾಗಲಿಲ್ಲ.